ಇನ್ನು ದೆಹಲಿಯಲ್ಲಿ ಸೋಮವಾರ ಸಂಜೆ ಸಂಭವಿಸಿದಂತಹ ಸ್ಫೋಟ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಈ ನಡುವೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಮುಂಬೈ ದಾಳಿ ಮಾದರಿಯಲ್ಲೇ ಸಂಚು ನಡೆದಿತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದೇ ಬಾರಿಗೆ ಹಲವು ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರಾ? ದೆಹಲಿಯ ಕೆಂಪುಕೋಟೆ, ಇಂಡಿಯಾ ಗೇಟ್, ಕಾನ್ಸ್ಟಿಟ್ಯೂಷನ್ ಕ್ಲಬ್, ಗೌರಿ ಶಂಕರ್ ಮಂದಿರ ಹೀಗೆ ದೆಹಲಿಯ 4 ಪ್ರಮುಖ ಸ್ಥಳಗಳನ್ನ ಉಗ್ರರು ಟಾರ್ಗೆಟ್ ಮಾಡಿದ್ರಾ ಅನ್ನೋ ಪ್ರಶ್ನೆ. 2008ರಲ್ಲಿ ಮುಂಬೈನ 12 ಕಡೆಗಳಲ್ಲಿ ದಾಳಿಯಾಗಿತ್ತು. ಬಾಂಬ್ ದಾಳಿಯ ಜೊತೆಗೆ ಫೈರಿಂಗ್ ಅನ್ನು ನಡೆಸಿದ್ರು ಉಗ್ರರು. ದೆಹಲಿ ಕೇಸ್ನಲ್ಲೂ ಕೂಡ AK-47 ಸ್ಫೋಟಕಗಳು ಜಪ್ತಿಯಾಗಿವೆ. ನಿಮಗೆ ನೆನಪಿರಬಹುದು, 2008 ನವೆಂಬರ್ ತಿಂಗಳು 26ನೇ ತಾರೀಕು ತಾಜ್ ಹೋಟೆಲ್ನಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ. ಹಾಗೆಯೇ ಮುಂಬೈನ 12 ಸ್ಥಳಗಳನ್ನು ಅವರು ಟಾರ್ಗೆಟ್ ಮಾಡ್ಕೊಂಡಿದ್ರು. ತಾಜ್ ಹೋಟೆಲ್ ಇರಬಹುದು, ಹಾಗೆಯೇ ಶಿವಾಜಿ ಟರ್ಮಿನಲ್ ಇರಬಹುದು. ಅದೇ ಮಾದರಿಯಲ್ಲಿ ದೆಹಲಿಯ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ಸ್ಫೋಟಿಸುವುದಕ್ಕೆ ಸಂಚು ರೂಪಿಸಿದ್ರಾ ಅನ್ನೋದು. 200 ಶಕ್ತಿಶಾಲಿ IEDಗಳನ್ನ ತಯಾರಿಸಲು ಪ್ಲಾನ್. ದೆಹಲಿ ಮಾತ್ರವಲ್ಲದೆ ಗುರುಗ್ರಾಮ, ಫರೀದಾಬಾದ್ ಕೂಡ ಟಾರ್ಗೆಟ್ ಲಿಸ್ಟ್ನಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಕೆಲ ತಿಂಗಳುಗಳಿಂದ ಬಾಂಬ್ ದಾಳಿಯ ತಯಾರಿಯನ್ನ ಈ ಗುಂಪು ನಡೆಸ್ತಾ ಇತ್ತು ಅನ್ನೋದು ಕೂಡ ಬಯಲಿಗೆ ಬಂದಿದೆ. ಕಳೆದ ಜನವರಿಯಿಂದಲೇ ತಯಾರಿ ನಡೆಸ್ತಾ ಇದ್ದಂತಹ ಜೈಷ್ ಉಗ್ರರು ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ ಅನ್ನೋದು ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದೊಂದಾಗಿ ಬಯಲಾಗ್ತಾ ಇದೆ. ಅವರ ಟಾರ್ಗೆಟ್ ರಾಷ್ಟ್ರ ರಾಜಧಾನಿ ದೆಹಲಿ ಮಾತ್ರ ಆಗಿರಲಿಲ್ಲ, ದೆಹಲಿಯ ಪ್ರಮುಖ ಸ್ಥಳಗಳಾಗಿರಲಿಲ್ಲ. ಅದರ ಜೊತೆಗೆ ದೇಶದ ಪ್ರಮುಖ ನಗರಗಳೇ ಹಿಟ್ ಲಿಸ್ಟ್ನಲ್ಲಿ ಇದ್ವು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗೆಯೇ ನಿನ್ನೆ ಮೊನ್ನೆ ಮಾಡ್ಕೊಂಡಿರುವಂತಹ ಪ್ಲಾನ್ ಅಲ್ಲ ಇದು. ಕಳೆದ ಕೆಲ ದಿನಗಳಿಂದಲೂ ಕೂಡ ಈ ರೀತಿಯ ಸಂಚನ್ನ ಉಗ್ರರು ರೂಪಿಸ್ತಾ ಇದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಸ್ಫೋಟಕ ಸತ್ಯಗಳು ಹೊರಗೆ ಬೀಳ್ತಾ ಇದೆ. ಉಗ್ರರ ಸಂಚು ಹೇಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಅನುಮಾನ ಏನಪ್ಪಾ ಅಂದ್ರೆ, 2008ರಲ್ಲಿ ಹೇಗೆ ಮುಂಬೈಯನ್ನ ಟಾರ್ಗೆಟ್ ಮಾಡಿ 12 ಸ್ಥಳಗಳನ್ನ ಸ್ಫೋಟಿಸುವಂತಹ ಕೆಲಸ ಆಗಿತ್ತೋ, ಹಾಗೆಯೇ ಈಗಲೂ ಕೂಡ ಒಂದಷ್ಟು ಪ್ರಮುಖ ಪ್ಲೇಸಸ್ಗಳನ್ನ ಉಗ್ರರು ಟಾರ್ಗೆಟ್ ಮಾಡಿದ್ರಾ ಅನ್ನೋದು. ಮಧುಶ್ರೀ, ಈಗಾಗಲೇ ತನಿಖೆ ಮುಂದುವರಿತಾ ಇದ್ದಂತೆ ನಾನಾ ರೀತಿಯಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ನೀವು ಹೇಳ್ದಂಗೆ ಈಗಾಗಲೇ ಮುಂಬೈ ಮಾಡೆಲ್ನ ಟೆರರಿಸಮನ್ನು ಅಥವಾ ಮುಂಬೈ ಮಾಡೆಲ್ನ ಅಟ್ಯಾಕನ್ನು ಮಾಡೋದಕ್ಕೆ ಜೈಷ್ ಉಗ್ರರು ಅಥವಾ ಇದುವರೆಗೂ ಕೂಡ ಅಧಿಕೃತವಾಗಿ ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಮಾಡೆಲ್ಗಳನ್ನ, ಮೋಡಸ್ ಆಫ್ ಆಪರೆಂಡಿಯನ್ನು ಗಮನದಲ್ಲಿಟ್ಕೊಳ್ಳೋದ್ರೆ ಆ ರೀತಿಯಾದಂಥ ಒಂದು ಕೃತ್ಯ ಮತ್ತು ಪ್ಲ್ಯಾನ್ ಮಾಡಲಾಗಿತ್ತು ಅಂತ. ಜೊತೆಗೆ ಕೆಂಪುಕೋಟೆಯಲ್ಲಿ ಏನೀಗ ದಾಳಿ ಆಗಿದೆ, ಅಲ್ಲಾಗಿರುವಂಥ ಬ್ಲಾಸ್ಟನ್ನು ಗಮನಿಸ್ತಾ ಇದ್ದಾರೆ. ಜನ ಎಲ್ಲಿ ಹೆಚ್ಚೆಚ್ಚಾಗಿ ಸೇರ್ತಾರೋ ಅಂಥ ಒಂದು ಭಾಗದಲ್ಲಿ ಬ್ಲಾಸ್ಟ್ಗಳನ್ನು ಮಾಡೋದಕ್ಕೆ ಅಥವಾ ಈ ಉಗ್ರ ಕೃತ್ಯವನ್ನು ಮಾಡೋ ಮೂಲಕ ಜನಗಳಲ್ಲಿ ಒಂದು ಭೀತಿಯನ್ನು ಹುಟ್ಟಿಸುವಂಥದ್ದು, ರಾಜಧಾನಿ ಸೇರಿದಂತೆ ಇನ್ನಿತರ ಭಾಗದಲ್ಲಿ ಒಂದು ಭಯಭೀತವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಕೆಲಸದಲ್ಲೂ ಕೂಡ ಇವರೆಲ್ಲರೂ ಕೂಡ ನಿರತರಾಗಿದ್ದರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇವಲ ಕೋಟೆ ಅಷ್ಟೇ ಅಲ್ಲ, ದೇವಾಲಯಗಳಿರ್ಬೋದು ಅಥವಾ ಶ್ರದ್ಧಾ ಕೇಂದ್ರಗಳಿರ್ಬೋದು, ಅದನ್ನು ಗುರಿಯಾಗಿರಿಸಿಕೊಳ್ಳೋದು. ಜೊತೆಗೆ ಗುರುಗ್ರಾಮ ಹಾಗೂ ದೆಹಲಿಯ ಸುತ್ತಮುತ್ತ ಇರುವಂಥ ಅನೇಕ ಡೆವಲಪ್ಡ್ ಏರಿಯಾ ಏನಿದೆ, ಅಲ್ಲೂ ಕೂಡ ರೆಸಿಡೆನ್ಷಿಯಲ್ ಏರಿಯಾದ ಜೊತೆಗೆ ಡೆವಲಪ್ಡ್ ಏರಿಯಾ ಏನಿದೆ, ಜೊತೆಗೆ ಕಮರ್ಷಿಯಲ್ ಏರಿಯಾ ಏನಿದೆ, ಅಂತಹ ಭಾಗದಲ್ಲೂ ಕೂಡ ಈ ರೀತಿಯಾದಂಥ ಉಗ್ರ ಕೃತ್ಯವನ್ನು ಮಾಡೋದಕ್ಕೆ ಸಂಚನ್ನು ರೂಪಿಸಲಾಗಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆಯೇ ITBT ಕಾರಿಡಾರ್ ಏನಿದೆ, ಗುರುಗ್ರಾಮ ಅಥವಾ ಗುರುಗಾಂವ್ ಅನ್ನುವಂಥ ಪ್ರದೇಶ ಇದೆ, ಆ ಭಾಗದಲ್ಲಿರುವಂಥ ITBT ಕಾರಿಡಾರ್ಗಳಿರ್ಬೋದು, ಜೊತೆಗೆ ಅಲ್ಲಿ ಹೆಚ್ಚಿನ ಕಮರ್ಷಿಯಲ್ ಆಗಿರುವಂಥ ಅನೇಕ ಕಟ್ಟಡಗಳಿವೆ ಅಥವಾ ಕಮರ್ಷಿಯಲ್ ಆದಂಥ ಚಟುವಟಿಕೆಗಳು ಜಾಸ್ತಿ ಇದೆ. ಹೀಗಾಗಿ ಅವುಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ವ್ಯಾಪಾರ ಮತ್ತು ಈ ಕಮರ್ಷಿಯಲ್ ಆದಂಥ ಜೊತೆಗೆ MNC ಕಂಪ್ನಿಗಳಿರುವಂಥ ಅನೇಕ ಸಂಸ್ಥೆಗಳಿರುವಂಥ ಪ್ರದೇಶ ಇದೆ, ಅಲ್ಲೂ ಕೂಡ ಭಯವನ್ನು ಸೃಷ್ಟಿ ಮಾಡಿದ್ರೆ ಸಹಜವಾಗಿ ಭಾರತದ ಮೇಲೆ ಒಂದು ಪರಿಣಾಮ ಬರುತ್ತೆ. ರಾಜಧಾನಿಯಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಭಾರತದ ಒಂದು ಆರ್ಥಿಕ ಜೊತೆಗೆ ಭದ್ರತಾ ವಿಚಾರಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ಕಾರಣಗಳಿಗೋಸ್ಕರ ಇಂಥ ಒಂದು ಭಾಗದಲ್ಲಿ ಟೆರರ್ ಅಟ್ಯಾಕನ್ನು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಜೊತೆಗೆ 200 ಬೇರೆ ಬೇರೆ ರೀತಿಯಂಥ IED ಬಾಂಬ್ಗಳನ್ನು ತಯಾರು ಮಾಡೋದಕ್ಕೆ ಈ ಒಂದು ಸಂಚು ನಡೀತಾ ಇತ್ತು. ಸುಮಾರು 2 ತಿಂಗಳುಗಳಿಂದ ವಿವಿಧ ಭಾಗಗಳಲ್ಲಿ, ಈಗ ನಿನ್ನೆ ಸಿಗ್ತಾ ಇರುವಂಥ ಮಾಹಿತಿಯನ್ನು ನೋಡ್ತಾ ಇದ್ದರೆ, ಹರಿಯಾಣದ ಒಂದು ಮನೆಯಲ್ಲಿ ಸುಮಾರು 2 ತಿಂಗಳ ಕಾಲ ಒಂದು ಅಗ್ರಿಮೆಂಟ್ಗೋಸ್ಕರ ಒಂದು ಮನೆಯನ್ನು ತೆಗೆದುಕೊಳ್ಳಲಾಗಿತ್ತು. 2 ತಿಂಗಳ ಅಗ್ರಿಮೆಂಟನ್ನು ಮಾಡಿ ಅಲ್ಲೇ ಎಲ್ಲ ಹೊಂಚನ್ನು ಹಾಕಲಾಗಿತ್ತು. ಕೆಲವೊಂದಿಷ್ಟು IEDಗಳಿರ್ಬೋದು, ಅಮ್ಯೂನಿಯಂ ನೈಟ್ರೇಟ್ ಇರ್ಬೋದು, ಅದೆಲ್ಲವೂ ಕೂಡ ಕಲೆಕ್ಷನ್ ಮಾಡಿ ಅಲ್ಲಿ ಇಡಲಾಗಿತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಕಾಶ್ಮೀರದಿಂದ ಒಂದು ಕಾರನ್ನು ಕೂಡ ಖರೀದಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 2 ದೊಡ್ಡ ಟ್ರಂಕ್ಗಳು ಅಥವಾ ಅಮೋನಿಯಂ ನೈಟ್ರೇಟ್ ಫಿಟ್ ಆಗುವಂಥ ಈ ಕ್ಯಾನ್ಗಳು ಫಿಟ್ ಆಗುವಂಥ ಕಾರ್ಗಳನ್ನು ಕೂಡ ಅಲ್ಲಿ ತಗೊಳ್ಳಲಾಗಿತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲ ಕಾರಣಗಳಿಂದ ಈ ದಾಳಿಯನ್ನು ಗಮನಿಸ್ತಾ ಇದ್ದರೆ ಮುಂಬೈ ಮಾದರಿಯ ದಾಳಿಯನ್ನು ಮಾಡೋದಕ್ಕೆ ವ್ಯಾಪಕವಾದಂಥ ಒಂದು ಪ್ಲಾನ್ ನಡೆದಿತ್ತು. ಜೊತೆಗೆ
ನಿನ್ನೆ ತಾನೇ ಒಂದು ಏನು ರೇಡನ್ನು ಮಾಡಲಾಗಿತ್ತು, ಅಂದರೆ ಅಮೋನಿಯಂ RDXಗಳನ್ನು ಏನು ಕಲೆಕ್ಷನ್ ಮಾಡಲಾಗಿತ್ತು, ಅಂದರೆ ರಿಕವರಿಯನ್ನು ಮಾಡಲಾಗಿತ್ತು. ಈ ಉಗ್ರ ಸಂಘಟನೆಗಳಿಂದ ಅಥವಾ ಉಗ್ರ ಕೃತ್ಯವನ್ನು ಯಾರು ಮಾಡ್ತಾ ಇದ್ರು ಅವ್ರ ಮೇಲೆ ದಾಳಿ ಮಾಡಿ ಭದ್ರತಾ ಪಡೆಗಳು ಕೂಡ ಕಲೆಕ್ಟ್ ಮಾಡಿದ್ರು. ಅದಕ್ಕೂ ಮತ್ತು ಮೊನ್ನೆ ಆದಂಥ ದಾಳಿಗೂ ಒಂದು ಸಂಬಂಧ ಇದೆ, ಇಂಟರ್ಲಿಂಕ್ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧು, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ.